ಎಲ್ಲರಿಗೂ ನಮಸ್ಕಾರ. ಡೇ ಇನ್ ಮೈ ಲೈಫ್ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ಮಂಗಳವಾರದ ವಿಡಿಯೋ ಆಗಿರುತ್ತೆ. ಮಂಗಳವಾರದ ದಿವಸ ನಾವು ಮಂಗಳವಾರ ಮತ್ತು ಶುಕ್ರವಾರ ದಿವಸ ನಾನು ಬೆಳಗ್ಗೆ ಎದ್ಬಿಟ್ಟು ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊತೀವಿ. ಯಾಕೆಂದರೆ ಬಾಗಿಲನ್ನ ನಾವು ಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ, ಅದಕ್ಕೋಸ್ಕರನೇ ಮಂಗಳವಾರ ಶುಕ್ರವಾರ ಮಾತ್ರ ಲಕ್ಷ್ಮಿಗೆ ಕಂಪಲ್ಸರಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು. ಅದು ಒಳ್ಳೆಯದಾಗುತ್ತೆ, ಮನೆಗೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಮಾಡ್ತೀವಿ. ಮತ್ತು ನಾವು ಶುಕ್ರವಾರ ಮಂಗಳವಾರ ಮಾತ್ರ ಕಂಪಲ್ಸರಿ ಈ ಥರ ಪೂಜೆ ಮಾಡ್ಕೊತೀವಿ. ಯಾಕೆಂದರೆ ನಾವು ಮನೆಯಲ್ಲಿ ಮಾರಮ್ಮನ ನಡ್ಕೊತೀವಿ ಅಂತೀವಿ ಅಲ್ವಾ, ಆ ಥರ ನಡ್ಕೊತೀವಿ. ನಮ್ಮಮ್ಮನ ಮನೆಯವರು ಮತ್ತು ನನ್ನ ಗಂಡನ ಮನೆಯವರು ಕೂಡ ಇದೇ ಥರ ಶುಕ್ರವಾರ ಮಂಗಳವಾರ ಪೂಜೆ ಮಾಡೋದ್ರಿಂದ ನನಗೆ ರೂಢಿಯಾಗಿದೆ. ಶುಕ್ರವಾರ ಮಂಗಳವಾರ ಬಂತಂದರೆ ಈ ಥರ ಪೂಜೆ ಮಾಡ್ಕೋಬೇಕು, ಈ ಥರ ಪೂಜೆ ಮಾಡಬೇಕು ಮನೆಯಲ್ಲಿ ಅಂತೇಳ್ಬಿಟ್ಟು ಮಾಡ್ಕೊತೀನಿ. ಮತ್ತು ಈ ರಂಗೋಲಿ ಇದಲ್ವಾ, ಈ ರಂಗೋಲಿ ಲಕ್ಷ್ಮಿ ಇಷ್ಟವಾದ ರಂಗೋಲಿ ಅಂತೆ. ಇದು ಮಹಾಲಕ್ಷ್ಮಿ ಯಂತ್ರ ಅಂತ ರಂಗೋಲಿ ಹೆಸರು. ಈ ರಂಗೋಲಿ ಮಾತ್ರ ನಾನು ಶುಕ್ರವಾರ ಮಂಗಳವಾರ ಯಾವ ರಂಗೋಲಿನೂ ಹಾಕಲ್ಲ, ಇದೇ ರಂಗೋಲಿ ಹಾಕೋದು. ಆದರೆ ಡಿಸೈನಾಗಿ ಹಾಕ್ತೀನಿ, ಡಿಸೈನ್ ಬೇರೆ ಥರ ಹಾಕ್ತೀನಿ. ಇವಾಗ ಈ ಥರ ಡಿಸೈನ್ ಹಾಕಿದ್ದೀನಿ. ಮತ್ತು ನಾನು ಬೇರೆ ಥರ ಕೂಡ ಡಿಸೈನ್ ಇದರಲ್ಲಿ ಎಷ್ಟು ಡಿಸೈನ್ ಬೇಕಾದ್ರೂ ಹಾಕ್ಬೋದು. ಈ ಥರ ರಂಗೋಲಿ ಹಾಕ್ತೀನಿ. ಮತ್ತು ನೋಡಿ ಇಲ್ಲಿ ಕುಂಕುಮ ಬಿಕ್ಕಿಟ್ಟು ಹಚ್ಚೋದ್ರಿಂದ ರಂಗೋಲಿಗೆ ಕಳೆ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತಂದೆ ಆ ರಂಗೋಲಿ. ನಾವು ಸ್ವಲ್ಪ ಚೆನ್ನಾಗಿ ಹಾಕಿಲ್ಲ ಅಂದ್ರೂ, ಡಿಸೈನ್ ಮಾಡಿಲ್ಲ ಅಂದ್ರೂ ಕುಂಕುಮ ಬಿಕ್ಕಿಟ್ಟು ಹಚ್ಬಿಟ್ರೆ ಎಷ್ಟು ಲಕ್ಷಣವಾಗಿರುತ್ತೆ ಅಂದರೆ ಲಕ್ಷ್ಮಿನೇ ಎದ್ದು ಬರ್ತಾಳೆ ನಮ್ಮ ಮನೇಲಿ ಅನ್ನೋ ಥರ ಇರುತ್ತೆ. ಆ ಥರ ಕಾಣುತ್ತೆ. ಇದು ಲಕ್ಷ್ಮಿಗೆ ಇಷ್ಟವಾದ ರಂಗೋಲಿ ಅಂತೆ. ಈ ರಂಗೋಲಿ ಹಾಕ್ಬೇಕಂತಾರೆ. ಅದಕ್ಕೋಸ್ಕರ ನಾನು ಈ ರಂಗೋಲಿ ಬಿಟ್ಟು ಯಾವ ರಂಗೋಲಿ ಹಾಕಲ್ಲ ಇವು 2 ವಾರ. ಇನ್ನು ಬೇರೆ ವಾರ ಬೇರೆ ರಂಗೋಲಿ ಡಿಸೈನ್ ರಂಗೋಲಿ ಹಾಕ್ತೀನಿ. ಅದು ಕೂಡ ನಿಮ್ಮ ಮುಂದೆ ತೋರಿಸ್ತಾನೆ ಹೋಗ್ತೀನಿ. ಮತ್ತು ಇದು ಬಂಡೆ ಒರೆಸ್ಕೊತಾ ಇದ್ದೀನಿ. ಒಳಗಡೆ ಪೂಜೆ ಮಾಡಬೇಕಲ್ವ, ಅದಕ್ಕೆ ಬಂಡೆ ಒರೆಸ್ತಾ ಇದ್ದೀನಿ. ಒಂದು ಬಕೆಟ್ನಲ್ಲಿ ನೀರು ತುಂಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕರ್ಪೂರದ್ದು ಹಾಕಿ ಒರೆಸ್ತೀವಿ. ಬಂಡೆ ಒರೆಸ್ತೀವಿ. ಮಂತ್ಲಿ ಹೆಣ್ಮಕ್ಳು ಹಾಕ್ತಾರಲ್ವ, ಅದಕ್ಕೋಸ್ಕರನೇ ಮನೆ ಶುದ್ಧವಾಗಲಿ ಅಂತೇಳ್ಬಿಟ್ಟು ಈ ಥರ ಪೂಜೆ ಮಾಡ್ತೀವಿ. ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತೇಳ್ಬಿಟ್ಟು. ಬಟ್ಟೆ ಇದ್ದು ಫಸ್ಟು ಸ್ನಾನ ಮಾಡಿ ಪೂಜೆ ಮಾಡೋದಕ್ಕಿಂತ ಆಮೇಲೆ ಬಟ್ಟೆ ಒಗೆದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಇವಾಗ ನಾನು ಬಟ್ಟೆ ಒಗಿತಾ ಇದ್ದೀನಿ. ಬಟ್ಟೆ ಒಗೆಯೋದಕ್ಕಿಂತ ಮುಂಚೆಗೆ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಬಟ್ಟೆ ಇರುತ್ತಲ್ವ, ಮತ್ತು ಸಾಯಂಕಾಲ ಮತ್ತೆ ಪೂಜೆ ಮಾಡಬೇಕು, ಮತ್ತೆ ಇದಾಗುತ್ತೆ ಅಂತೇಳ್ಬಿಟ್ಟು ನಾನು ಫಸ್ಟಿಗೆ ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ. ಬಟ್ಟೆ ಒಗೆದ್ಮೇಲೆ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಬಟ್ಟೆ ಒಗಿತಾ ಇದ್ದೀನಿ. ಬಟ್ಟೆ ಒಗೆದಿದ್ದಾಗೋದು ಬಟ್ಟೆ ಎಷ್ಟೊಂದು ಇದ್ವು ಗೊತ್ತಾ. ಅಂತಾರಲ್ವ, ಮನೆ ಆ ಕಡೆ ಈ ಕಡೆಯವರು ಮನೇಲೇ ಇರ್ತಾಳೆ, ಇನ್ನೇನು ಕೆಲಸ ಇರುತ್ತೆ, ಬಟ್ಟೆ ಒಗೆಯೋದು ಊಟ ಮಾಡೋದು ಅದೇ ಅಲ್ವಾ ಅಂತ ಹೇಳ್ತಾರೆ. ಅದು ಮಾಡೋರಿಗೆ ಗೊತ್ತಾಗುತ್ತೆ ಆ ಕಷ್ಟ ಏನಂತೇಳ್ಬಿಟ್ಟು. ನಾನು ಪೂಜೆ ಮಾಡೋಣ ಅಂದ್ಕೊಂಡ್ರೆ ನಮ್ಮ ಮನೆಯವರು ಫೋನ್ ಮಾಡಿಬಿಟ್ಟು ನಾನು A+B ಮಾಡ್ತಾಯಿದ್ದೀನಿ, ನನಗೆ ಬಾಕ್ಸ್ ಕಳಿಸು ಅಂತ ಹೇಳಿದ್ರು. ಬಾಕ್ಸಿಗೆ ಏನು ಮಾಡಿ ಕಳಿಸ್ಬೇಕಂತ ಕೇಳಿದರೆ ರೊಟ್ಟಿ ಮಾಡಿ ಕಳಿಸು ಅಂತ ಹೇಳಿದ್ರು. ಇಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳ್ರಿ, ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದು ಎಷ್ಟು ಈಸಿ ಅಂತ ಗೊತ್ತಾ. ರೊಟ್ಟಿ ಮಾಡೋಕ್ಕೆ ಬರಲಿಲ್ದವ್ರು ಕೂಡ ಈಸಿಯಾಗಿ ರೊಟ್ಟಿ ಮಾಡ್ಬೋದು. ಅಷ್ಟು ಚಪಾತಿ ಥರ ತಿಕ್ಬಿಟ್ರೆ ಆಯಿತು. ಚೆನ್ನಾಗಿರ್ತವೆ, ಸಾಫ್ಟಾಗಿರ್ತವೆ, ಸ್ಮೂತಾಗಿರ್ತವೆ. ಅದು ಯಾವ ಥರ ಮಾಡಬೇಕಂತ ಕೇಳಿದರೆ ನಾನು ಹೇಳ್ಕೊಡ್ತೀನಿ ಬೇಕಾದರೆ. ನೋಡಿ ಅಲ್ಲಿ ರೊಟ್ಟಿ ಹಂಚಿಟ್ಟಿದ್ದೀನಿ, ಆವಾಗಲೇ ಹಂಚು ಕಾದಿದೆ, ಅದಕ್ಕೆ ರೊಟ್ಟಿ ಹಾಕಿದ್ದೀನಿ. ರೊಟ್ಟಿಗೆ ನಾವು ಚಪಾತಿಗೆ ಎಣ್ಣೆ ಅದು ಹಾಕ್ತೀವಲ್ಲ, ಇದಕ್ಕೆ ಏನು ಹಾಕ್ಬಾರ್ದು. ನೀರು ಕಾಟನ್ ಬಟ್ಟೆ ತೊಗೊಂಡು ನೀರನ್ನ ಅದ್ದಿ ರೊಟ್ಟಿಗೆ ಅನ್ಬೇಕಷ್ಟೇ. ಆ ರೊಟ್ಟಿ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಚಪಾತಿಗಿನ್ನ ಇದೇ ಒಳ್ಳೆಯದು ಗೊತ್ತಾ. ನಾನು ಬಾಕ್ಸಿಗೆ ಏನೇನು ಮಾಡಿದ್ದೀನಿ ಅಂತ ನೋಡಿ. ಮುಲ್ಲಂಗಿ ಫ್ರೈ ಮಾಡಿದ್ದೀನಿ, ಮತ್ತು ಸಾಂಬಾರು ಮಾಡಿದ್ದೀನಿ, ರೈಸು ಮತ್ತು ರೋಟಿ, ಇವು 4 ಮಾಡಿದ್ದೀನಿ. ಬಾಕ್ಸ್ ಕಟ್ಟಬೇಕು ಇವಾಗ. ಬಾಕ್ಸ್ ಕಟ್ಟಿ ನಮ್ಮ ಮನೆಯವ್ರು ಬರಲ್ಲ ಮನೆಗೆ, ಅದಕ್ಕೋಸ್ಕರನೇ ಬಾಕ್ಸ್ ಕಟ್ಟಿ ನಾವಿಲ್ಲಿ ಹೋಗ್ತಾರೆ ಅವಣ್ಣ ಡ್ಯೂಟಿಗೆ, ಮಧ್ಯಾಹ್ನ ಡ್ಯೂಟಿಗೆ ಹೋಗ್ತಾರಲ್ವ, B ಶಿಫ್ಟು, ಅವ್ರಿಗೆ ಕಳಿಸ್ಬೇಕು. ಅದಕ್ಕೆ ನಾನು ಬೇಗ ಕಟ್ತಾಯಿದ್ದೀನಿ. ಆವಾಗಲೇ ಟೈಮ್ ಆಗಿದೆ. ನಾನು ಇದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಟೈಮ್ ಆಗಿತ್ತು. ಇನ್ನು ರೊಟ್ಟಿ, ಅನ್ನ, ಸಾಂಬಾರು ಇದೆಲ್ಲ ಮಾಡಿದ್ದೀನಿ. ಮಾಡೋಷ್ಟೊತ್ತಿಗೆ ಟೈಮ್ ಆಗುತ್ತೆ, ಅವಣ್ಣ ಹೋಗ್ಬಿಡ್ತಾರೆ ಅಂತೇಳ್ಬಿಟ್ಟು ನಾನು ಬೇಗ ಬಾಕ್ಸ್ ಕಟ್ತಾಯಿದ್ದೀನಿ. ಅನ್ನ ಒಂದು ಬಾಕ್ಸ್ ಕಟ್ಬಿಟ್ಟಿದ್ದೀನಿ. ಒಂದು ಬಾಕ್ಸ್ ಆದರೆ ಸಾಕು ನಮ್ಮ ಮನೆಯವ್ರಿಗೆ. ಅನ್ನ ಮತ್ತು ಸಾಂಬಾರು ನೋಡಿ. ಸಾಂಬಾರು ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು ಸಾಂಬಾರು. ನಾವು ನಿಧಾನಕ್ಕೆ ಮಾಡ್ತೀವಲ್ವ, ಅವಾಗ ಅಡುಗೆ ಏನೂ ಟೇಸ್ಟೇ ಬರಲ್ಲ. ಅವಸರದಂಗೆ ಮಾಡ್ತೀವಲ್ವ, ಟೈಮ್ ಆಗಿಬಿಡುತ್ತೆ, ಬಾಕ್ಸ್ ಕಟ್ಟಬೇಕು ಇಲ್ಲ ಎಲ್ಗಾನ ಹೋಗ್ಬೇಕು ಅಂತ ಅವಸರದಾಗ ಮಾಡ್ತೀವಲ್ಲ, ಆ ಅಡುಗೆನೇ ಸೂಪರಾಗಿ ಆಗೋದು. ಅಡುಗೆಗಳು ಮಾತ್ರ ಎಲ್ಲ ಅಡುಗೆನೂ ಸೂಪರಾಗಿದ್ದು.
ರೋಟಿ ಮೂಲಂಗಿ ಮತ್ತು ಸಾಂಬಾರು ಎಲ್ಲನೂ ಚೆನ್ನಾಗಾಗಿತ್ತು. ಇಲ್ಲಿ ರೊಟ್ಟಿ ಗಿಡ ಕಟ್ತಾ ಇದ್ದೀನಿ ನಾನು. ಅನ್ನ ಸಾಂಬಾರು ಕಟ್ಟಿದ್ದಾಯಿತು. ಇವಾಗ ಬಾಗ್ ಕಟ್ಟಿ ಅಣ್ಣನಿಗೆ ಕೊಟ್ಟು ಕಳಿಸ್ಬೇಕು. ಟೈಮ್ ಆಗಿದೆ. ಅವಾಗೆ ಎಷ್ಟು 1 ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಅವರು. ಅವಾಗೆ ಇನ್ನೇನು 2 ನಿಮಿಷ ಏನೋ ಇದೆ, ಅವನಿಗೆ ಕೊಟ್ಟು ಬರಬೇಕು ಹೋಗಿ. ಮತ್ತೆ ನಾನು ಅದಕ್ಕೋಸ್ಕರನೇ ಬೇಗ ಕಟ್ತಾ ಇದ್ದೀನಿ. ಅಭಿ ಮಲ್ಕೊಂಡಿದ್ದಾನೆ ಇನ್ನು. ಅವನು ಎದ್ದಿದ್ರೆ ಇಷ್ಟು ಬೇಗ ಕೆಲಸ ಆಗ್ತಿರ್ಲಿಲ್ಲ. ನೋಡ್ರಿ, ಅಲ್ಲಿ ನಾನು 4 ರೋಟಿ ಕಟ್ತಾ ಇದ್ದೀನಿ ಅವ್ರಿಗೆ. 4 ರೊಟ್ಟಿ ಅದರಲ್ಲಿ ಕವರ್ನಲ್ಲಿ ಇಟ್ಬಿಟ್ಟು, ಕವರ್ನಲ್ಲಿ ಇಟ್ಟರೆ ಸ್ವಲ್ಪ ಸಾಫ್ಟಾಗಿರುತ್ತೆ, ಮೆತ್ತಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕವರ್ನಲ್ಲಿ ಹಾಕಿಡ್ತಾ ಇದ್ದೀನಿ. ಮತ್ತು ಬಾಳೆಹಣ್ಣು, ಮನೇಲಿ ಬಾಳೆಹಣ್ಣು ಇದ್ವಲ್ವಾ, ಆಮೇಲೆ ಊಟ ಮಾಡಿದ್ಮೇಲೆ ಬಾಳೆಹಣ್ಣು ತಿಂದರೆ ಒಳ್ಳೇದಂತ ಹೇಳ್ಬಿಟ್ಟು ಬಾಳೆಹಣ್ಣು ಕೂಡ ಇಡ್ತಾ ಇದ್ದೀನಿ. ಇನ್ನೇ ಅದು ನೋಡ್ರಿ, ಕವರು ಉಬ್ತಾ ಇದೆ. ನಾನು ಎಷ್ಟು ಇದು ಮಾಡೋಕ್ಕೋದ್ರೂ ನಂಗೆ ಆಗ್ತಾಯಿಲ್ಲ. ನಾನು ಉಪ್ಪಿನಕಾಯಿ ಇಡೋದು ಮರ್ತುಬಿಟ್ಟಿದ್ದೆ. ಅದಕ್ಕೆ ಮತ್ತೆ ಬಾಕ್ಸ್ ಬಿಚ್ಚಿ ಮತ್ತೆ ಉಪ್ಪಿನಕಾಯಿ ಇಡ್ತಾಯಿದ್ದೀನಿ. ಉಪ್ಪಿನಕಾಯಿ ಇಟ್ಟು ಮುಚ್ಚಿಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಉಪ್ಪಿನಕಾಯಿ ಇಡಬೇಕು, ಅದು ನಾನು ಮರ್ತುಬಿಟ್ಟಿದ್ದೆ ವಿಡಿಯೋ ಮಾಡ್ಕೊತ. ಅದಕ್ಕೆ ಮತ್ತೆ ಬಾಕ್ಸ್ ಬಿಚ್ಚಿಟ್ಬಿಟ್ಟು ಉಪ್ಪಿನಕಾಯಿ ಇಟ್ಟು, ಮತ್ತು ಇದಕ್ಕೆ ಒಂದು ಚಮಚ ಬೇಕು ನಮ್ಮ ಮನೆಯವ್ರಿಗೆ. ಯಾಕೆಂದರೆ ಅನ್ನ ಸಾಂಬಾರು ಬಡ್ಸ್ಕೊಳಕ್ಕೆ ಬೇಕಲ್ವ, ಅದಕ್ಕೆ ಸಣ್ಣ ಚಮಚ ಇಡ್ತಾಯಿದ್ದೀನಿ. ಇಷ್ಟೇ. ಇನ್ನು ಆಯಿತು, ನಮ್ಮ ಮನೆಯವ್ರಿಗೆ ಬಾಕ್ಸ್ ಕಟ್ಬಿಟ್ಟು ಅವನೇನು ಕೊಟ್ಟು ಬಂದುಬಿಟ್ರೆ ಒಂದು ಕೆಲಸ ಆಗುತ್ತೆ. ನಾನು ಇಷ್ಟೆಲ್ಲ ಅಡುಗೆ 12 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು. 1 ಗಂಟೆಗೆಲ್ಲ ಅಡುಗೆ ಎಲ್ಲ ಮುಗಿಸಿದ್ದೀನಿ. ಅವಣ್ಣ 1 ಗಂಟೆಗೆಲ್ಲ ಹೋಗ್ತಾರಲ್ವ, ನಮ್ಮನೆ ಮುಂದೆನೇ ಹೋಗೋದು. ಅದಕ್ಕೋಸ್ಕರನೇ ನಾನು ಬಾಕ್ಸ್ ಕಟ್ತಾ ಇದ್ದೀನಿ ಬೇಗ. ಅದರಲ್ಲೆಲ್ಲ ಇಟ್ಟು ಬಾಕ್ಸ್ ಕಟ್ಟಿ ಕಳಿಸ್ಬಿಡ್ಬೇಕು. ಅವ್ರು ಮತ್ತೆ ನಮ್ಮ ಮನೆಯವರು ರಾತ್ರಿ 10 ಗಂಟೆಗೆ ಬರ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.